ಏಜ್ ಎಷ್ಟು? 50. ಅವರಿಗೆ ನಾವು ಆಭಾರಿಯಾಗಿರಬೇಕು ಮತ್ತು ಏನೇ ಒಂದು ಗಲಾಟೆ ಆಗಲಿ ಇನ್ನೊಂದು ಊರುಗಳಲ್ಲಿ ಯಾವುದೇ ಒಂದು ಆಕ್ಸಿಡೆಂಟು ಗಲಾಟೆ ಮತ್ತಿತರ ಇನ್ನೇನು ಸನ್ನಿವೇಶಗಳು ಬಂದಾಗ ನಮ್ಮನ್ನು ರಕ್ಷಣೆ ಮಾಡುವಂಥ ಪೊಲೀಸ್ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾವು ಅವರಿಗೆ ಗೌರವಪೂರ್ವಕವಾಗಿ ನಾವು ಸ್ಪಂದಿಸೋಣ ಹೇಳ್ತಾ ಇವತ್ತು ಏನು BSS ಸಂಘದಿಂದ ಸಂಸ್ಥೆಯಿಂದ ನಮ್ಮ ಗ್ರಾಮದಲ್ಲಿ ಏನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ನಿಜವಾಗ್ಲೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂದರೆ ಅವರ ಉದ್ದೇಶ ಏನಂದರೆ ಮಹಿಳಾ ಆರ್ಥಿಕ ಸಬಲೀಕರಣ ಆಗಬೇಕು, ಗ್ರಾಮಗಳಲ್ಲಿ ಏನೇ ಒಂದು ಅನುಕೂಲ ನಾವು ರೀತಿಯಲ್ಲಿ ಕೊಡಬೇಕು ಅಂತ ಅವರ ಉದ್ದೇಶ ಆಗಿದೆ. ಅದಕ್ಕೆ ನಾವು ಸಹಕಾರ ಕೊಟ್ಟು ಏನು BSS ಸಂಘ ಸಂಸ್ಥೆಯಿಂದ ಇವತ್ತೇನು ನಡೆಸ್ತಿದ್ದಾರೆ, ಇಡೀ ರಾಜ್ಯದಲ್ಲೇ ಈ ಕಾರ್ಯಕ್ರಮ ನಡೀತಿದೆ. ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಸಂಸ್ಥೆಯವರು. ಅವರಿಗೆ ನಾವೆಲ್ಲ ಸಹಕಾರ ಕೊಟ್ಟು ಏನು ಒಂದು ಅನುಕೂಲ ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವು ಇದು ಮಾಡ್ಕೋಬೇಕು ಅಂತ ಹೇಳ್ತೀವಿ. ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೇವೆ. ಅದರ ಮೂಲಕ ನಿರಂತರವಾಗಿ ಒಂದು 5 ವರ್ಷದಿಂದ ನಾವು ಸಂಸ್ಥೆ ಶ್ರಮಿಸ್ತಾ ಇದ್ದೀವಿ. ಆ ಸಂಸ್ಥೆ ಜೊತೆ ಕೈಗೂಡಿ ಕಳೆದ ವರ್ಷ ನಾವು ಮುಖ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಜಾಸ್ತಿ ಒತ್ತು ಕೊಟ್ಟು, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒತ್ತು ಕೊಟ್ಟು ಈ ಅಪೋಲೋ ಸಂಸ್ಥೆ ಜೊತೆಗೂಡಿ ಚಿತ್ರದುರ್ಗ ಮತ್ತು ಈ ನಮ್ಮ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಈ ಮೊಬೈಲ್ ವ್ಯಾನ್ ಮೂಲಕ ಹಳ್ಳಿಗಳಿಗೆ ಹೋಗಿ ಅವರು ಒಂದು ಡಾಕ್ಟರ್ಸ್ನ ತಂಡ ಹಳ್ಳಿಗಳಿಗೆ ಹೋಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಏನು ಹೇಳಿದ್ರು, ಉಚಿತವಾಗಿ ತಪಾಸಣೆ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ನ ನಾವು ವಿಸ್ತರಣೆ ಮಾಡಿದ್ದೀವಿ. ಅದೆಲ್ಲ ಪ್ರಯೋಜನಗಳನ್ನ ಕೂಡ ನಮ್ಮ ಗ್ರಾಮೀಣ ಭಾಗದ ಜನತೆ ಪಡ್ಕೊಳ್ಬೇಕು. ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ವರ್ಷ ಒಂದು 5,000 ಶಾಲಾ ಮಕ್ಕಳುಗಳಿಗೆ ನಾವೊಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡಿದ್ವಿ. ಒಂದು 16 ಜಿಲ್ಲೆಗಳು, ಕರ್ನಾಟಕದ 16 ಜಿಲ್ಲೆಗಳಲ್ಲಿ ತುಮಕೂರು ಸೇರಿದಂತೆ ಕರ್ನಾಟಕದ 16 ಜಿಲ್ಲೆಗಳಲ್ಲಿ 5,000 ಮಕ್ಕಳಿಗೆ ನಾವು ಒಂದು SSLC ಪಾಸಾಗಿ ಕಾಲೇಜಿಗೆ ಹೋಗ್ತಕ್ಕಂಥವ್ರು ಮತ್ತು PUC ಪಾಸಾಗಿ ಡಿಗ್ರಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ನಾವು ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ಲಾಸ್ಟ್ ಇಯರ್ ಮಾಡಿದ್ವಿ. ಸೊ ಮುಖ್ಯವಾಗಿ ಗ್ರಾಮೀಣ ಶಿಕ್ಷಣ, ಗ್ರಾಮೀಣ ಆರೋಗ್ಯ 2 ಕಡೆ ಒತ್ತು ಕೊಡ್ತಾ ಇದ್ದೀವಿ. ನೀವು ಗ್ರಾಮಸ್ಥರುಗಳು, ನಮ್ಮ ಪ್ರಪಂಚ ಭಾಳ ವೇಗವಾಗಿ ಮುಂದುವರಿತಾ ಇದೆ, ವರ್ಷದಿಂದ ವರ್ಷಕ್ಕೆ ಭಾಳ ವೇಗವಾಗಿ ಮುಂದುವರಿತಾ ಇದೆ, ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಬಟ್ ಎಷ್ಟೇ ತಂತ್ರಜ್ಞಾನ ಉತ್ತಮವಾಗಿ ಬೆಳೀತಾ ಇದ್ರು ಕೂಡ ಗ್ರಾಮೀಣ ಜನತೆಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಇವತ್ತಿಗೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಿದೆ. ಆಯಿತಾ, ಏನು ತಕ್ಷಣಕ್ಕೆ ನಿಮಗೆ ಚಿಕಿತ್ಸೆ ಏನಾಗಬೇಕು ಆ ಸೌಲಭ್ಯಗಳು ಇವತ್ತು ಕೂಡ ಭಾಳ ಕಷ್ಟ. ಪ್ರತಿಯೊಂದಕ್ಕೂ ಬೆಂಗಳೂರನ್ನೇ ಅವಲಂಬಿಸೋದು, ದೊಡ್ಡ ದೊಡ್ಡ ನಗರಗಳನ್ನೇ ಅವಲಂಬಿಸೋದು, ಆ ರೀತಿ ಆಗ್ತಾಯಿದೆ. ಸೊ ಅದರ ಅಂಗವಾಗಿ ಗ್ರಾಮೀಣ ಜನತೆ ಆರೋಗ್ಯ ಉತ್ತಮಪಡಿಸ್ಕೊಳ್ಳೋದಕ್ಕೆ ಕಾಯಿಲೆ ಬರೋದಕ್ಕೆ ಮೊದಲೇ ನನಗೆ